ಈಗಷ್ಟೇ ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಬಂದೆ ಥಿಯೇಟ್ರಲ್ಲಿ. ಮ್ಯಾಕ್ಸ್ ಸಿನಿಮಾ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಸಿನಿಮಾ ಚೆನ್ನಾಗಿಲ್ಲ, ನೋಡೋಕ್ಕಾಗಲ್ಲ, ತುಂಬ ಬೋರ್ ಆಗುತ್ತೆ. ಈ ಥರದ ಕಥೆನ ಸುದೀಪ್ ಸರ್ ಚೂಸ್ ಮಾಡಬೇಕಾಗಿತ್ತಾ? ಯಾಕೆ ಈ ಥರ ಸಿನಿಮಾ ಮಾಡಿದ್ರು? ತುಂಬಾ ವರ್ಸ್ಟ್ ಆಗಿದೆ ಸಿನಿಮಾ, ನೋಡೋಕ್ಕಾಗ್ತಾಯಿಲ್ಲ. 2024 ಬಂದಂಥ ವರ್ಸ್ಟ್ ಸಿನಿಮಾ ಅಂದರೆ ಇದೆ. ತುಂಬ ವರ್ಸ್ಟ್ ಸಿನಿಮಾ, ಫ್ಲಾಪ್ ಆಗುತ್ತೆ, ಅಟ್ರ್ ಫ್ಲಾಪ್ ಸಿನಿಮಾ ಅಂತ ಹೇಳೋವಂಥ ಏಟರ್ಸ್ಗಳಿಗೆ ತಿಕ್ಕದ ಮೇಲೆ ಬೆಂಕಿ ಇಟ್ಟು ಬಡ್ದಂಗಿದೆ ಸಿನಿಮಾ. ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನು ಹೇಳ್ದಂಗೆ ಹೇಟರ್ಸ್ಗಳು ಅಂತೇನಿರ್ತಾರೆ, ಅವರು ತಿಕ್ಕದ ಮೇಲೆ ಬೆಂಕಿ ಇಟ್ಟು ಬಡ್ದಂಗಿದೆ ಅವ್ರಿಗೆ. ಆ ಥರ ಸಿನಿಮಾ ತುಂಬ ಇಷ್ಟ ಆಯಿತು ನನಗಂತೂ. ನಾಟ್ ಓನ್ಲಿ ಸುದೀಪ್ ಸರ್ ಫ್ಯಾನ್ಸ್, ಕನ್ನಡ ಸಿನಿಮಾ ಲವರ್ಸ್ಗೆ, ಕನ್ನಡ ಪ್ರೇಕ್ಷಕರಿಗೆ, ಜೆನ್ಯೂನ್ ಸಿನಿಮಾ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಹಬ್ಬ ಮಾಡ್ಕೊಂಬರ್ತಾರೆ ಸಿನಿಮಾ ಥಿಯೇಟ್ರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕಡೆಯಿಂದ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದೇ ಒಂದು ನೆಗೆಟಿವ್ ರಿವ್ಯೂನ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ ತಮಿಳ್ ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಇದ್ದಾರೆ. ಅದೊಂದು ನನ್ನ ಕಡೆಯಿಂದ ಒಂದು ನೆಗೆಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕನ್ನಡದವ್ರನ್ನೇ ಹಾಕೋಬೋದಾಗಿತ್ತು, ಬಟ್ ಇನ್ನೊಂದು ವೇಲ್ ಥಿಂಕ್ ಮಾಡಿದ್ರೆ ಅಲ್ಲಿ ಬಂದಂಥ ತಮಿಳ್ ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಆ ಪಾತ್ರಗಳಿಗೆ ಬಹುಶಃ ಅವ್ರು ತುಂಬಾ ಮ್ಯಾಚ್ ಆಗಿದ್ದಾರೆ. ಸೊ ಆ ಒಂದು ಕಾರಣದಿಂದ ಅವರನ್ನೇ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಕೂಡ ನೆಗೆಟಿವ್ ಅಂತ ಅನಿಸಲ್ಲ. ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದರೆ ಸುದೀಪ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಮಾತಾಡ್ಬಿಟ್ರೆ ನಾವು ತುಂಬ ಚಿಕ್ಕವರಾಗ್ಬಿಡ್ತೀವಿ. ಚಿಕ್ಕ ವಯಸ್ಸಿಂದ ನಾವು ಅವ್ರ ಆ್ಯಕ್ಟಿಂಗ್ಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್, ಸಿನಿಮಾ ಬೈ ಸಿನಿಮಾಯಿಂದ ಸಿನಿಮಾಗೆ ಅವರಿನ್ನೂ ಬೆಟರ್ ವಂಡರ್ಫುಲ್ ಆ್ಯಕ್ಟ್ ಮೂಲಕ ನಮ್ಮನ್ನು ರೋಮಾಂಚನ ಮಾಡ್ತಾನೆ ಬಂದಿದ್ದಾರೆ. ತುಂಬಾ ಎಕ್ಸೈಟಿಂಗ್ ಆಗಿದೆ ಇವ್ರ ಕ್ಯಾರೆಕ್ಟರ್. ಮತ್ತು ಬಿಡಿ, ವಾಯ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ಅದೊಂದು ಲಯನ್ ಗರ್ಜಿಸ್ದಂಗಿರುತ್ತೆ. ಅದನ್ನು ಟ್ರೈಲರ್ಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಬಟ್ ಇನ್ನೂ ಹೈಪ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಇನ್ನೂ ಸ್ವಲ್ಪ ಪ್ರಮೋಷನ್ ಬೇಕಾಗಿತ್ತು. ಇಂಥ ಒಳ್ಳೆ ಸಿನಿಮಾ ಸೋಲ್ಬಾರ್ದು. ಹಾಗಾಗಿ ಇನ್ನೂ ಪ್ರಮೋಷನ್ ಮಾಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಮಾಡಿದ್ರು ಕೊನೆಯಲ್ಲಿ. ಅದು ತುಂಬ ಖುಷಿ ವಿಚಾರ. ಅದಾದ ನಂತರ ಸುದೀಪ್ ಸರ್ ಟೈಮಿಂಗ್ಸ್ ಬಗ್ಗೆ ನಾನು ತುಂಬ ಹೊಗಳೋದಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಬಿಗ್ ಬಾಸು, ಈ ಕಡೆ ಕ್ರಿಕೆಟು, ಈ ಕಡೆ ಸಿನಿಮಾ, ಆಮೇಲೆ ಪರಭಾಷೆ ಸಿನಿಮಾಗಳು, ಇವೆಲ್ಲರ ಮಧ್ಯೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾಗೆ ಟೈಮ್ ಕೊಟ್ಟು ಈ ರೀತಿ ಒಂದು ಸಿನಿಮಾನ ಮಾಡಿದ್ದು ನಿಜಕ್ಕೂ ತುಂಬ ಖುಷಿ ಆಯಿತು. ನನಗೆ ಗೊತ್ತಿಲ್ಲ ಸಿನಿಮಾ ಹಿಟ್ ಆರ್ ಫ್ಲಾಪ್ ಅಂತೇಳಿ, ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿವರೆಗೂ ಸುದೀಪ್ ಸರ್ ಮಾಡಿರೋ ಸಿನಿಮಾಗಳಿಗಿಂತ ವಿಭಿನ್ನವಾಗಿದೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹೆಸರಲ್ಲೇ ಇದೆ ಮ್ಯಾಕ್ಸಿಮಮ್ ಮಾಸ್. ಹೌದು, ಮ್ಯಾಕ್ಸಿಮಮ್ ಮಾಸ್. ಸಿಕ್ಕಾಬಟ್ಟೆ ಫೈಟ್ಸ್ ಇದ್ರೂ ಟ್ವಿಸ್ಟ್ಗಳು ಹಂಗೆ ಇದೆ. ಕ್ಲೈಮ್ಯಾಕ್ಸಲ್ಲಂತೂ ರುದ್ರ ತಾಂಡವ ತೋರಿಸ್ಬಿಡ್ತಾರೆ ಸುದೀಪ್ ಸರ್. ನನಗೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಇನ್ನೊಂದು ಸಲ ನೋಡಬೇಕು ಸಿನಿಮಾ ಅನ್ನೋ ಒಂದು ಕಾತರ ಇದೆ. ಬಟ್ ಸ್ವಲ್ಪ ಕ್ರೌಡ್ ಕಡಿಮೆ ಆಗಲಿ ಅಂತ. ಇವತ್ತು ಕ್ರೌಡಲ್ಲಿ ನೋಡಿ ಒಂದಷ್ಟು ಪೋರ್ಷನ್ಸ್ಗಳನ್ನ ಕೇಳಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ಇನ್ನೊಂದು ಸಲ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ವಿತ್ ಅ ಫ್ಯಾಮ್ಲಿ. ಅದಾದ ನಂತರ ಅಫ್ಕೋರ್ಸ್ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ರಿವ್ಯೂ ಕೊಡೋರು ಇಂಡೈರೆಕ್ಟಾಗಿ ಒನ್ ಟೈಮ್ ನೋಡ್ಬೋದು ಅಂತ ಒಂದು ರಿವ್ಯೂನ ಕೊಡ್ತಾರೆ. ಅಂಥವ್ರ ಮಾತನ್ನೆಲ್ಲ ಕೇಳೋಕೆ ಹೋಗ್ಬಿಡಿ. ಒನ್ ಟೈಮ್ ನೋಡ್ಬೋದು ಅನ್ನೋ ರಿವ್ಯೂನ ಯಾರು ಕೊಡ್ತಾರಲ್ವ, ಅವರು ಇಂಡೈರೆಕ್ಟಾಗಿ ಸಿನಿಮಾ ನೋಡಬೇಡಿ ಅಂತ. ಫಸ್ಟ್ ಆಫ್ ಆಲ್ ಒನ್ ಟೈಮ್ ನೋಡ್ಬೋದು ಅಂತ ಯಾರು ಹೇಳ್ತಾರೆ, ಆ ಮಾತನ್ನು ಕೇಳಿದ ತಕ್ಷಣ ಒಂದು 30 to 40% ಮೆಂಬರ್ಸ್ ಆಡಿಯನ್ಸ್ ಏನಿದ್ದಾರೆ ಅವರು ಸರ್ಕೊಂಡ್ಬಿಡ್ತಾರೆ. ಒನ್ ಟೈಮ್ ನೋಡ್ಬೋದಂತೆ, ಹಂಗಾದ್ರೆ ಚೆನ್ನಾಗಿರಲ್ಲ ಬೇಡ ಹೋಗೋದು ಅಂತ ಅಂದ್ಕೊಂಡು ಸರ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಸಿನಿಮಾ ಚೆನ್ನಾಗಿದ್ದಾಗ ದಯವಿಟ್ಟು ಒನ್ ಟೈಮ್ ನೋಡ್ಬೋದು ಅಂತ ಯಾವತ್ತೂ ಹೇಳೋಕೆ ಹೋಗ್ಬಿಡಿ. ಸಿನಿಮಾ ಚೆನ್ನಾಗಿದೆ ಅಂತ ಜೆನ್ಯೂನ್ ಆಗಿ ಹೇಳಿ, ತೊಂದರೆ ಇಲ್ಲ, ಒಪ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಅಹಂನ ಕಟ್ಟಿಟ್ಟು ನಾವು ಜೆನ್ಯೂನ್ ಆಗಿ ರಿವ್ಯೂ ಕೊಡೋದ್ರಲ್ಲಿ ತಪ್ಪಿಲ್ಲ. ಒಳ್ಳೆ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು. ತಮಿಳ್ ಸಿನಿಮಾ, ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾಗಳಿಗೆ ವಾವ್ ವಂಡರ್ಫುಲ್ ಅಂತ ಕಾಲರ್ ಎತ್ಕೊಂಡು ಹಾ ಅಂತ ಕಿರ್ಚಾಡ್ಕೊಂಡೆಲ್ಲ ರಿವ್ಯೂ ಕೊಡ್ತೀರಾ. ಕನ್ನಡ ಸಿನಿಮಾಗೆ ಏನ್ರಿ ಆಗುತ್ತೆ? ಕೊಡಿ ಒಳ್ಳೆ ರಿವ್ಯೂ. ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸಿ. ಆಲ್ಮೋಸ್ಟ್ 2.5 ವರ್ಷ ಅನ್ಕೊತೀನಿ ಸುದೀಪ್ ಸರ್ ಬಂದು. 2.5 ವರ್ಷದ ನಂತರ ಬಂದಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮೂಲಕ, ಒಂದು ಒಳ್ಳೆ ಕಂಟೆಂಟ್ ಮೂಲಕ, ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮೂಲಕ ಬಂದಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಜಾಸ್ತಿ ಮಾತಾಡಬಾರ್ದು. ಎಲ್ಲರೂ ಹೋಗಿ ಕುಟುಂಬದ ಸಮೇತ ಹೋಗಿ ಸಿನಿಮಾ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ದಯವಿಟ್ಟು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಅವಾಗವಾಗ ಬಂದ್ಬಿಟ್ಟು ಒಂಚೂರು ಒದರ್ತಾ ಇರ್ತೀನಿ, ಅದಕ್ಕೊಂದು ಸ್ವಲ್ಪ ದಾರಿ ಮಾಡಿಕೊಡಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಆಗೋದಕ್ಕೆ ದಾರಿ ಮಾಡಿಕೊಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.